ಇವತ್ತು ಮೈಸೂರಿನಲ್ಲಿ ಆಯಿತು ಸಣ್ಣ ಹಸುಳೆ, ಅವರ ಮೂಲ ಗುಲ್ಬರ್ಗ. ನೀವು ಅಲ್ಲಿನ ಸಚಿವರಲ್ವಾ ಪ್ರಿಯಾಂಕಾ ಖರ್ಗೆ ಅವರೇ? ಹೋಗಿ ಅಲ್ಲಿ ಏನಾಗಿದೆ ಅಂತ ಪರಿಶೀಲನೆ ಮಾಡಿದ್ದೀರಾ? ನಿಮಗೆ ಆ ಬಡ ಜನರ ಮೇಲೆ, ನಿಮಗೆ ಅಲೆಮಾರಿಗಳವರು, ಅವರ ಮೇಲೆ ನಿಮಗೆ ಕರುಣೆ ಇದೆಯಾ? ಇರಲಿ. ಅದೇ ಒಂದು ಇದರಲ್ಲಿ ಬಿಜಾಪುರದಲ್ಲಿ ಒಂದು 9-10 ವರ್ಷದ ಹಸುಳೆಯ ಮೇಲೆ ಇಬ್ಬರು ಅವರನ್ನು ಸಾಯಿಸಿದ್ದಾರೆ. ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡಿದ್ದೀರಾ? ನಿಮ್ಮ ಊರಿನಲ್ಲಿ ಶಾಲೆ, ವಾಡಿಯಲ್ಲಿ ಶಾಲೆಯ ಮೇಲ್ಛಾವಣಿ ಬಿದ್ದೋಗಿದೆ. ರಜಾ ಇರೋ ಕಾರಣ ಮಕ್ಕಳು ಬಚಾವಾಗಿದ್ದಾರೆ. ಅದರ ಬಗ್ಗೆ ನೀವೇನಾದರೂ ತಲೆ ಕೆಡಿಸ್ಕೊಂಡಿದ್ದೀರಾ? ನೀವು ಅಲ್ಲೇ ಲೈಬ್ರೇರಿಯನ್ ನನಗೆ ಸಂಬಳ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಕಂಡಿದ್ದಾರೆ. ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡಿದ್ದೀರಾ? ಹೋಗಲಿ, ನಿಮ್ಮದೇ ನೀರುಗಂಟಿ, ನಿಮ್ಮದೇ ಇಲಾಖೆ ನೀರುಗಂಟಿ 23 ತಿಂಗಳುಗಳಿಂದ ನನಗೆ ಸಂಬಳ ಕೊಟ್ಟಿಲ್ಲ. ಈ ಸರ್ಕಾರ ಬಂದು 25-26 ತಿಂಗಳಾಗ್ತಾ ಇದೆ, 28 ತಿಂಗಳಾಗ್ತಾ ಇದೆ. ಆದರೆ 23 ತಿಂಗಳಿಂದ ಸಂಬಳ ಅವ್ರು ಹೆಂಗೆ ಜೀವನ ಮಾಡಬೇಕು? ನಿಮ್ಮದೇ ಸರ್ಕಾರ. ನೀವು ಇಂಥವುಗಳನ್ನೆಲ್ಲ ಮರೆಮಾಚಲಿಕ್ಕೆ, ನಿಮ್ಮನ್ನು ಎಲ್ಲರೂ ಅಯೋಗ್ಯರು ಅಂದುಬಿಡ್ತಾರೆ ಅನ್ನೋದನ್ನು ತಪ್ಪಿಸ್ಕೊಳ್ಳಿಕ್ಕೆ ನೀವು RSS ಅಂತೀರಿ. ನಿಮಗೆ ಯಾಕೆ ಹಂಗೆ? ಅದ ಮೇಲೆ ಈ ಉಸಾಬರಿ ಯಾಕೆ ನಿಮಗೆ? ನಿಮಗೆ ಯಾಕೆ ಬೇಕು ಈ ಸಚಿವ ಸ್ಥಾನ? ನೀವು ಸಚಿವ ಸ್ಥಾನವನ್ನು ನಿಭಾಯಿಸುವಲ್ಲಿ ನೀವು ವಿಫಲರಾಗಿದ್ದೀರಿ. ಅದಕ್ಕೆ ಬೇರೆ ಬೇರೆ ವಿಚಾರಗಳನ್ನು ಎತ್ಕೊಂಡು ನೀವು ಜನರನ್ನು ದಾರಿ ತಪ್ಪಿಸಿ ಅವರ ಜೀವನದಲ್ಲಿ ಆಟ ಆಡೋ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಎಂಥ ಪರಿಸ್ಥಿತಿ ಇದೆ? ಅತಿವೃಷ್ಟಿಗೆ ಹಣ ಕೊಟ್ಟಿಲ್ಲ, ಅನಾವೃಷ್ಟಿಗೆ ಹಣ ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ಗಳಿಗೆ ಹಣ ಕೊಟ್ಟಿಲ್ಲ, 80% ಇದು ಕಮಿಷನ್ ಅಂತ ಹೇಳಿ ಬಡ್ಕೊಳ್ತಾ ಇದ್ದಾರೆ ಅವರು. ಇಂಥ ಪರಿಸ್ಥಿತಿ ಈ ರಾಜ್ಯ ಎದುರಿಸ್ತಾ ಇದ್ರೆ, ಇಂಥ ಸಂಕಷ್ಟದಲ್ಲಿ ಅವರ ಪರಿಹಾರ ಮಾಡತಕ್ಕಂಥದ್ದನ್ನು ಬಿಟ್ಟು ನೀವು ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು ಇದೆಲ್ಲ ಮಾಡ್ತಾ ಇದ್ದೀರಲ್ಲ, ನೀವು ಅಧಿಕಾರ ನಡೆಸಲಿಕ್ಕೆ ಯೋಗ್ಯರೇ ಅಲ್ಲ ಅಂತಕ್ಕಂಥದ್ದನ್ನು ಇದು ಮಾಡ್ತಿದ್ದೀರಿ. ಎಲ್ಲದಕ್ಕಿಂತ ಹೇಳ್ತೇನೆ, ಪ್ರಿಯಾಂಕಾ ಖರ್ಗೆ ಅವರು ನಿಜಕ್ಕೂ ನಾನು ಹೇಳ್ತೇನೆ, ಒಣಗೇಡಿ ಪ್ರಿಯಾಂಕಾ ಅವರು, ಒಣಗೇಡಿ ಅವರು. ಅವರಿಗೆ ಕೊಟ್ಟಿರ್ತಕ್ಕಂಥ ಹೊಣೆಯನ್ನು ನಿಭಾಯಿಸಲಾರದೆ ಇವತ್ತು ಇಲ್ಲದ ವಿಚಾರಗಳಿಗೆ ಇದು ಕೈ ಹಾಕಿ ಅವರ ಮೇಲೆ ಅವರೇ ಮಣ್ಣೆರ್ಚಿಕೊಳ್ತಿದ್ದಾರೆ. ಏನಂತಂದ್ರೆ ಕೆಲಸವಿಲ್ಲದ ಕುಂಬಾರ ಏನೋ ಬೇರೆ ಮಾಡಿದಂತೆ ಹಂಗಾಗ್ತಾ ಇದೆ. ಇದು ಸುಮ್ಮನೆ ಇರಲಾರ್ದೆ ಇರುವೆ ಬಿಟ್ಕೊಂಡು ಕೆರ್ಕೊಂಡಂಗೆ ಆಗಿದೆ ಇವಾಗ ಅವ್ರ ಪರಿಸ್ಥಿತಿ. ಈಗ ಹಿಂದೆ ಹೋಗೋಕ್ಕೂ ಆಗಲ್ಲ, ಇನ್ನು ಮುಂದೆ ಹೋಗೋಕ್ಕೂ ಆಗಲ್ಲ. ಬಂಡತನವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ನಾನು ಒಂದೇ ಮಾತಿನಲ್ಲಿ ಅವ್ರು ಹೇಳ್ತೀನಿ, ಪ್ರಿಯಾಂಕಾ ದುರಹಂಕಾರದ ಕಣಜ ಅಂತಂದ್ರೆ ದುರಹಂಕಾರ ಎಷ್ಟು ಬೇಕಾದರೂ ಆ ಕಣಜದಲ್ಲೇ ತುಂಬಿಡ್ಬೋದು. ಇಂಥ ದುರಹಂಕಾರವನ್ನು ಇವತ್ತು ಪ್ರದರ್ಶನ ಮಾಡ್ತಾ ಜನರ ಕೆಲಸ ಮಾಡದೆ ಇವರು ಹೊಣಗೇಡಿತನದಿಂದಾಗಿ ರಾಜ್ಯ ಇವತ್ತು ಪರಿತಪಿಸ್ತಾ ಇದೆ. ಬಡ ಜನರು ಹಾಳಾಗ್ತಿದ್ದಾರೆ. ಎಲ್ಲದಕ್ಕೂ ಹೇಳ್ತಾರೆ, ಮಾತೆತ್ತಿದ್ರೆ